ಯಾವಾಗಾದರೂ ಆಕಾಶ ನೋಡಿ ಯಾಕೆ ಬ್ಲೂ ಕಲರ್ನಲ್ಲಿದೆ, ಯಾಕೆ ಗ್ರೀನ್ ಇಲ್ಲ ಪಿಂಕ್ ಕಲರ್ನಲ್ಲಿಲ್ಲ ಅಂತ ಥಿಂಕ್ ಮಾಡಿದ್ದೀರಾ? ಆ್ಯಕ್ಚುಲಿ ಸ್ಕೈ ಬ್ಲೂ ಕಲರೇ ಅಲ್ಲ, ಅದು ನಿಮ್ಮ ಕಣ್ಣಿಗೆ ಆಗ್ತಿರೋ ಮೋಸ. ಹೌದಾ? ಹಾಗಾದರೆ ನಿಜಕ್ಕೂ ಆಕಾಶ ಯಾವ ಕಲರ್, ಯಾಕದು ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆ? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಕ್ಚುಲಿ ಸನ್ಲೈಟ್ ನಮಗೆ ಕಾಣಿಸುವಂತಹದ್ದು ವೈಟ್ ಕಲರ್ನಲ್ಲಿ, ಬಟ್ ಈ ವೈಟ್ ಕಲರ್ ಆಗೋಕ್ಕೆ 7 ಕಲರ್ನ ಕಾಂಬಿನೇಷನ್ ಬೇಕು. ಈ 7 ಕಲರ್ ಸೇರಿನೇ ವೈಟ್ ಕಲರ್ನ ಸನ್ಲೈಟ್ ಆಗುವಂತಹದ್ದು. ಫಾರ್ ಎಕ್ಸಾಂಪಲ್, ನಾವು ಒಂದು ಪ್ರಿಸಮ್ಗೆ ವೈಟ್ ಕಲರ್ ಲೈಟ್ನ ಪಾಸ್ ಮಾಡಿದ್ರೆ ಅದು 7 ಕಲರ್ಸ್ನ ಸ್ಪ್ರೆಡ್ ಮಾಡಿ ತೋರಿಸುತ್ತೆ. ಸೊ ಸೂರ್ಯನಿಂದ ಭೂಮಿಗೆ ಬರುವಂತಹ ಬೆಳಕು 7 ಕಲರ್ನಲ್ಲಿ ಬರುತ್ತೆ. ಬಟ್ ಭೂಮಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇದೆ, ಅದುವೇ ಅಟ್ಮಾಸ್ಫಿಯರ್. ನಮ್ಮ ಗಾಳಿಯಲ್ಲಿ ನೈಟ್ರೋಜನ್, ಆಕ್ಸಿಜನ್ ಅಂತಹ ತುಂಬ ಮಾಲಿಕ್ಯೂಲ್ಸ್ ಇದೆ. ಒಂದು ಸನ್ಲೈಟ್ ಈ ಮಾಲಿಕ್ಯೂಲ್ಸ್ನೆಲ್ಲ ದಾಟಿ ಬರಬೇಕು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಲೈಟ್ನ ಈ ಮಾಲಿಕ್ಯೂಲ್ಸ್ ಸ್ಕ್ಯಾಟರ್ ಮಾಡುತ್ತೆ, ಅಂದರೆ ಬೌನ್ಸ್ ಮಾಡುತ್ತೆ. ಎಲ್ಲ ಕಲರು ಈಕ್ವಲ್ ಆಗಿಯೇ ಸ್ಪ್ರೆಡ್ ಆದರೂ ಎಲ್ಲ ಕಲರಿಗೂ ಬೇರೆ ಬೇರೆ ವೇವ್ ಲೆಂತ್ ಇರೋ ಕಾರಣ ಅದು ಈಕ್ವಲ್ ಆಗಿ ಸ್ಪ್ರೆಡ್ ಆಗಲ್ಲ. ಫಾರ್ ಎಕ್ಸಾಂಪಲ್, ರೆಡ್, ಆರೆಂಜ್, ಗ್ರೀನ್ ಇದಕ್ಕೆಲ್ಲ ವೇವ್ ಲೆಂತ್ ತುಂಬ ಜಾಸ್ತಿ ಇರೋ ಕಾರಣ ಅದು ತುಂಬ ಬೇಗನೆ ಸ್ಪ್ರೆಡ್ ಆಗುತ್ತೆ. ಬಟ್ ಬ್ಲೂ, ವೈಲೆಟ್ ಇದಕ್ಕೆಲ್ಲ ಬಂದ್ಬಿಟ್ಟು ವೇವ್ ಲೆಂತ್ ಸ್ವಲ್ಪ ಕಮ್ಮಿ ಇರುವಂತಹ ಕಾರಣ ಅದು ಸ್ವಲ್ಪ ಕಮ್ಮಿಯಾಗೇ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಕಮ್ಮಿಯಾಗಿ ಸ್ಪ್ರೆಡ್ ಆಗುವ ಕಾರಣ ನಮ್ಮ ಕಣ್ಣಿಗೆ ಅದು ಕಾಣಿಸ್ಕೊಳ್ಳುತ್ತೆ. ಕಮ್ಮಿಯಾಗಿ ಸ್ಪ್ರೆಡ್ ಆಗೋ ಕಾರಣ ಕಾಣಿಸ್ಬೇಕು ಅಂದರೆ ವೈಲೆಂಟಿಗೆ ಅತ್ಯಂತ ಕಮ್ಮಿ ಆದಂತಹ ವೇವ್ ಲೆಂತ್ ಇದೆ. ಬಟ್ ಯಾಕೆ ವೈಲೆಟ್ ಕಲರಲ್ಲಿ ಆಕಾಶ ಕಾಣಲ್ಲ? ಆ್ಯಕ್ಚುಲಿ ವೈಲೆಟ್ನ ವೇವ್ ಲೆಂತ್ ತುಂಬಾ ಕಮ್ಮಿ ಇರೋ ಕಾರಣ ಅದನ್ನು ಆಲ್ಮೋಸ್ಟ್ ಅಟ್ಮಾಸ್ಫಿಯರೇ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ವೈಲೆಟ್ ನಮ್ಮಿಂದ ನೋಡೋಕ್ಕಾಗಲ್ಲ. ಬಟ್ ಅದೇ ನಾವು ಬ್ಲೂನ ತಗೊಂಡ್ರೆ ಬ್ಲೂ ತುಂಬ ಕರೆಕ್ಟ್ ಆದಂತಹ ವೇವ್ ಲೆಂತಲ್ಲಿ ನಮಗೆ ಮ್ಯಾಚ್ ಆಗುವಂತೆ ಇದೆ. ಆ್ಯಂಡ್ ಆಲ್ಸೋ ನಮ್ಮ ಕಣ್ಣಿಗೆ ಅದು ತುಂಬ ಚೆನ್ನಾಗಿ ಸೆಟ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಬ್ಲೂ ನಮಗೆ ಕಾಣಿಸುವಂತಹದ್ದು. ಓಕೆ, ಹಾಗಾದರೆ ಸನ್ ರೈಸ್ ಇಲ್ಲ ಸನ್ಸೆಟ್ನ ಟೈಮ್ನಲ್ಲಿ ಆರೆಂಜ್, ರೆಡ್, ಪಿಂಕ್ ಇದೆಲ್ಲ ಕಾಣಿಸುತ್ತಲ್ಲ, ಅದು ಹೇಗೆ ಅಂದರೆ ಸನ್ ರೈಸ್ ಆಗುವಾಗ ಇಲ್ಲ ಸೆಟ್ ಆಗುವಾಗ ನಮ್ಮಿಂದ ಸನ್ ತುಂಬ ದೂರ ಇರುತ್ತೆ, ಅತ್ಯಂತ ದೂರದಲ್ಲಿ ಇರುತ್ತೆ. ಅಂಥ ಟೈಮ್ನಲ್ಲಿ ಬ್ಲೂನ ವೇವ್ ಲೆಂತ್ ತುಂಬ ಕಮ್ಮಿ ಇರುವಂತಹ ಕಾರಣ ಅದು ಅಷ್ಟು ದೂರ ಟ್ರಾವೆಲ್ ಮಾಡಲ್ಲ. ಬಟ್ ಅದೇ ನಾನು ಆಗಲೇ ಹೇಳಿದ್ನಲ್ಲ, ರೆಡ್, ಆರೆಂಜ್, ಗ್ರೀನ್ ಇದಕ್ಕೆಲ್ಲ ವೇವ್ ಲೆಂತ್ ತುಂಬ ಜಾಸ್ತಿ ಇದೆ, ಅದು ಬೇಗ ಸ್ಪ್ರೆಡ್ ಆಗುತ್ತೆ ಅಂತ. ಸೊ ಅದು ಅಷ್ಟು ದೂರ ಸ್ಪ್ರೆಡ್ ಆಗುವಂತಹ ಕಾರಣ ನಮಗೆ ಅದು ಆರೆಂಜ್, ರೆಡ್, ಪಿಂಕ್ ಕಲರಲ್ಲಿ ತುಂಬ ಬ್ಯೂಟಿಫುಲ್ ಆದಂತಹ ಸನ್ರೈಸ್ ಇಲ್ಲ ಸನ್ಸೆಟ್ ಕಾಣಿಸುತ್ತೆ. ಬಟ್ ಪಾಪ ಈ ಗ್ರೀನ್, ಅದರ ವೇವ್ ಲೆಂತ್ ಎಲ್ಲೂ ಮ್ಯಾಚ್ ಆಗೋದ ಕಾರಣ ನಮಗೆ ಆಕಾಶದಲ್ಲಿ ಗ್ರೀನ್ ಕಲರ್ ಯಾವತ್ತೂ ನೋಡಲಿಕ್ಕೆ ಸಿಗೋದಿಲ್ಲ. ಈ ಕಂಪ್ಲೀಟ್ ಸಿನಾರಿಯೋನ ಒಂದು ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ರನ್ನಿಂಗ್ ರೇಸ್ ನಡೀತಾ ಇದೆ, ಅದರಲ್ಲಿ ಈ 7 ಕಲರು ಪಾರ್ಟಿಸಿಪೇಟ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ ಅಂತೆ. ಈಗ ರೆಡ್ ಹೇಗೆ ಹೋಗುತ್ತೆ ಅಂದರೆ ರೆಡ್ ತುಂಬ ಸ್ಟ್ರೈಟಾಗಿ ಓಡುತ್ತೆ, ಆರೆಂಜು ಒಂದು ಸ್ವಲ್ಪ ಬೆಂಡಾಗಿ ಓಡುತ್ತೆ, ಯೆಲ್ಲೋ ಇನ್ನೂ ಒಂದು ಸ್ವಲ್ಪ ಕ್ರಾಸ್ ಆಗಿ ಓಡುತ್ತೆ, ಗ್ರೀನು ಅದಕ್ಕಿಂತನೂ ಸ್ವಲ್ಪ ಕ್ರಾಸ್ ಆಗಿ ಓಡ್ತಾ ಇದೆ, ಬ್ಲೂ ಇನ್ನೂ ಜಾಸ್ತಿ ಕ್ರಾಸ್ ಆಗಿ ಓಡ್ತಾ ಇದೆ, ಆ್ಯಂಡ್ ವೈಲೆಟ್ ಇನ್ನೂ ಫುಲ್ ಕ್ರಾಸ್ ಆಗಿ ಎಲ್ಲ ಮೂಲೆಗೂ ಹೋಗ್ತಾ ಇದೆ. ಸೊ ರೆಡ್ಡು, ಆರೆಂಜು, ಯೆಲ್ಲೋ ಎಲ್ಲ ಸರ್ರ ಅಂತ ಬೇಗ ಓಡೋ ಕಾರಣ ಅದು ಬೇಗ ಓಡಿ ಮುಗಿಸುತ್ತೆ, ನಮಗೆ ಕಣ್ಣಿಗೆ ಕಾಣಿಸಲ್ಲ. ಬಟ್ ವೈಲೆಟು ಮೂಲೆಗೆ ಹೋಗ್ತಿರೋ ಕಾರಣ ಅದನ್ನು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಬಟ್ ಬ್ಲೂ ಒಬ್ಬ ಮಾತ್ರ ಕರೆಕ್ಟಾಗಿ ಕ್ರಾಸ್ ಆಗಿ ಎಲ್ಲ ಕಡೆ ಓಡ್ತಾ ಇದ್ದಾನೆ ಆ್ಯಂಡ್ ಕರೆಕ್ಟಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಕೊತಾ ಇದ್ದಾನೆ. ಅದಕ್ಕೋಸ್ಕರನೇ ಸ್ಕೈ ಬ್ಲೂ ಆಗಿ ಕಾಣಿಸೋದು. ಸೊ ಬ್ಲೂ ಸ್ಕೈ ಬಂದುಬಿಟ್ಟು ನಮ್ಮ ಕಣ್ಣು ಆ್ಯಂಡ್ ಅಟ್ಮಾಸ್ಫಿಯರ್ನ ಮ್ಯಾಜಿಕ್ನಿಂದ ಆಗಿರುವಂತಹದ್ದು. ಬಟ್ ಒಂದು ವೇಳೆ ಈ ಅಟ್ಮಾಸ್ಫಿಯರ್ ಅನ್ನುವಂಥದ್ದೇ ಭೂಮಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಕಾಶ ಆಗ ಯಾವ ಕಲರಲ್ಲಿ ಕಾಣಿಸ್ತಿತ್ತು ಗೊತ್ತಾ? ನಾವು ಸ್ಪೇಸಿಗೆ ಹೋದರೆ ಫುಲ್ಲಾಗಿ ಬ್ಲ್ಯಾಕ್ ಆಗಿ ಹೇಗೆ ಡಾರ್ಕ್ ಆಗಿ ಕಾಣಿಸ್ತಿದೆ ಅದೇ ಥರ ಕಾಣಿಸ್ತಾ ಇತ್ತು. ಸೊ ಬೇಸಿಕಲಿ ಬ್ಲೂ ಸ್ಕೈ ಅನ್ನುವಂಥದ್ದು ಅಟ್ಮಾಸ್ಫಿಯರ್ ಆ್ಯಂಡ್ ನಮ್ಮ ಕಣ್ಣು ಮಾಡುವಂಥ ಆಟ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.